ಜೋಳ ರಾಗಿ ಹಾಕಿ ಏನು ಬೆಳೆದ್ರು ಇವತ್ತು ಮುಂದೆ ಬರೋಕ್ಕಾಗಲ್ಲ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಟ್ಟು ಮಾಡಿಸಿದಕ್ಕೋಸ್ಕರ ಇವತ್ತು 1150 ಸಸಿ ನನ್ನ ಹೊಲದಲ್ಲೇ ಐತಿ. ಇವತ್ತು ನಾನು ಹೆಚ್ಚು ಕಡಿಮೆ 120 ಟನ್ ಕೊಟ್ಟಿದ್ದೀನಿ. 12ರಿಂದ 13 ಲಕ್ಷ ದುಡ್ಡು ಆಗಿದೆ. ಇನ್ನೂ ಹೆಚ್ಚು ಕಡಿಮೆ ಇವತ್ತು ಮಾಲೆಲ್ಲ ನೋಡಿದ್ರು ನಮ್ಮದು ಒಂದು 50 ಟನ್ ಮೇಲಿದೆ. ಇನ್ನು 6ರಿಂದ 7 ಲಕ್ಷ ರೂಪಾಯಿ ಆಗೋ ಕೆಪಾಸಿಟಿ ಐತೆ. ಸರ್ ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತೇಳಿ. ಓಕೆ. ಕೂಡ್ಲಿಗಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು, ಇಮ್ರಾಪುರ ಗ್ರಾಮ ಅಂತೇಳಿ ಬಸಳೆ ಹೋಬಳಿ ಬರ್ತದೆ. ನಾವು ಹೆಚ್ಚು ಕಡಿಮೆ ಈಗ 3 ಎಕರೆಗೆ ಪಪ್ಪಾಯಿ ಮಾಡಿದ್ದೀವಿ. 3 ಎಕರೆ ಪಪ್ಪಾಯಿ ಮಾಡಿದ್ವಿ ಅಂದರೆ ನಮಗೆ ಸುಧಾಕರ್ ಡಾಕ್ಟ್ರ್ ಅಂತೇಳಿ ಸಸಿ ಕೊಡಿಸಿದ್ರು. ಸರ್ ಇಲ್ಲಿ ಈ ಏರಿಯಾದಾಗ ರೆಡ್ ಲೈಡ್ ಅಂತ ಬರುತ್ತಲ್ಲ ಅದು ಒಂದು, ಆಮೇಲೆ ವೆಲ್ಕಮ್ ಅಂತ ಹಾಕಿದ್ರು. ಆಮೇಲೆ ಈಗ 15 ಅಂತೇಳಿ ನಮ್ಮ ಸುಧಾಕರ್ ಸಾರು ತಂದು ಕೊಟ್ಟಿದ್ರು. ಆ 15 ನಂಬರ್ ಈಗ ಮುಂಚೂಣಾಗೈತೆ. ಫಸ್ಟ್ ಆಫ್ ಆಲ್ ಈಗ ನಾವು ರೈತರು ಸುಮ್ಮನೆ ಅವ್ರೇನೋ ಮಾಡಿದ್ರು ಇವ್ರೇನೋ ಮಾಡಿದ್ರು ಅಂತ ಮಾಡೋದಕ್ಕಿಂತ ನಮ್ಮ ಹೊಲದಾಗ ನಮ್ಮ ಹೊಲ ಭೂಮಿ ಆ ಫಲವತ್ತೈತೆ ಅದನ್ನು ನೋಡಿಕೊಂಡು ಈಗ ಸುಧಾಕರ್ ಡಾಕ್ಟ್ರ್ ಅಂತ ತಾವು ಇಮ್ರಾಪುರದವ್ರು ಇದ್ದಾರೆ, ಅವರು ಏನು ಸಜೆಷನ್ ಕೊಡ್ತಾರೋ ಅವ್ರನ್ನ ವಿಚಾರ ಮಾಡ್ಕೊಂಡು ಮಾಡಿದ್ರೆ ಇವತ್ತು ನಮ್ಮಂತೆ ನೀವುಗಳು ಇನ್ನೂ ಯಾರಾದರೂ ರೈತರು ಇದ್ದರೆ ಪ್ರತಿಯೊಬ್ಬರು ಮುಂದೆ ಬರ್ಬೋದು. ಮೇಜರ್ ರೋಗ ನೋಡ್ತಾ ಹೋದರೆ ನಮಗೆ ಆದಷ್ಟು ಮಟ್ಟಿಗೂ ಗಾಳಿ ವಾತಾವರಣ ಸರಿ ಇಲ್ಲ ಅಂದರೆ ತೊಂಬಳು ರೋಗ ಬರುತ್ತೆ, ಬೆಂಕಿ ರೋಗ ಬಿಟ್ಟರೆ ವಿತೌಟು ಬೂದಿ ರೋಗ. ಅದು ಬಿಟ್ಟರೆ ಕೊಳೆ ರೋಗ ಅಂತ ಬರುತ್ತೆ. ಕೊಳೆ ರೋಗ ಯಾವ ರೀತಿ ಬರುತ್ತೆ ಅಂದರೆ ನಾವು ನೀರು ಅತಿ ಹೆಚ್ಚು ಬಿಟ್ಟಾಗ, ಅತಿ ಹೆಚ್ಚು ಬಿಟ್ಟು ಗೊಬ್ಬರ ಇಲ್ದಾಗ ಗೊಬ್ಬರಕ್ಕೆ ಅದು ಏನಾದರೂ ಕಮ್ಮಿ ಆದರೆ ಕೊಳೆ ರೋಗ ಬರೋ ಸಾಧ್ಯತೆ ಒಂದೊಂದು ಥರ ಇರ್ತದೆ. ಇದು ಪ್ರತಿಯೊಂದು ಕೃಷಿಯಾಗ ಇವತ್ತು ನೋಡಿ 12 ಅಡಿ ಐತೆ ನಮ್ಮ ಗಿಡ. ಇವತ್ತಿಗೆ 50 ಟನ್ ಮಾಲೆ, 50 kg ಮಾಲೆ ಐತೆ ಈ ಗಿಡಕ್ಕೆ. ನೋಡಿ ನಾನು ಕೈ ಸಿಗ್ತಾ ಇಲ್ಲ, 50 kg ಮಾಲೆ ಐತೆ ಫಸ್ಟ್ ಆಫ್ ಆಲ್. ಓಕೆ. ಇದು ಮಾರ್ಕಿಂಗ್ಸ್ ಏನು ನಾಗರಾಜಣ್ಣ? ಇದು ಸರ್ ಇಲ್ಲೇನಿದ್ದ ಓಕೆ ಇಲ್ಲೇವರೆಗೂ ಮಾಲ್ ಹೋಗಿದೆ. ಹೆಚ್ಚು ಕಡಿಮೆ ನಾವು 120 ಟನ್ ಮಾಲ್ ಕೊಡ್ತೀವಿ. ಓಕೆ. ಎಷ್ಟು ಟೈಮ್ ಕಟಿಂಗ್ ಮಾಡಿದಿರಿ? ಹೆಚ್ಚು ಕಡಿಮೆ ನಾವು 40ರಿಂದ 50 ಟೈಮ್ ಕಟ್ ಮಾಡಿ 50 ಟೈಮ್ ಕಟ್ ಮಾಡಿದ್ರಿ. ಅತಿ ಹೆಚ್ಚಿಗೆ ರೇಟ್ ಅಂದ್ರೆ ಎಷ್ಟು ಕೊಟ್ಟಿದ್ರಿ? ಅತಿ ಹೆಚ್ಚು ಅಂದರೆ 22 ರೂಪಾಯಿ ಕೊಡ್ತೀವಿ. ಅತಿ ಲೋಕಲ್ ಆಗ ಅಂದರೆ 3.25 ರೂಪಾಯಿ ಕೊಟ್ಟಿವಿ. ಓಕೆ. ಈಗ ಅಷ್ಟು ಕೊಟ್ಟರು 12 ಲಕ್ಷ ರೂಪಾಯಿ ರೊಕ್ಕ ಆಗಿದೆ. ಓಕೆ. 4-5 ಲಕ್ಷ ಆಗುತ್ತೆ. ನಮ್ಮ ಪ್ರಕಾರ 4 ಲಕ್ಷ ಐತೆ. ರೇಟ್ ಸಿಕ್ಕರೆ ಈಗ ರಂಜಾನ್ ಬರುತ್ತಲ್ಲ 20-18 ಸಿಕ್ಕರೆ ಮತ್ತು ನಮ್ಗೆ ಒಂದು 6 ಲಕ್ಷ ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಅಂತ ನಂಬಿಕೆ. ಓಕೆ. ಬೇರೆ ರೈತರು ಆಸಕ್ತರಿದ್ರೆ ದಾಳಿಂಬೆ ಪಪ್ಪಾಯಿ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಏನು ಸಲಹೆ ಕೊಡ್ತೀರಿ? ಸರ್ ನಮ್ಮ ಪ್ರಕಾರ ಈಗ ನಮ್ಗೆ ಸುಧಾಕರ್ ಡಾಕ್ಟ್ರ್ ಅಂತೇಳಿ ಇದ್ದಾರಲ್ಲ, ಅವ್ರು ಸಲಹೆ ಮಾಡಿದರೆ ಕೊಟ್ಟಿಗೆ ಗೊಬ್ಬರ ಆರ್ಗ್ಯಾನಿಕ್ಕು ಆಮೇಲೆ ಸ್ಪ್ರೇ ಮಾಡೋದಾಗಿರ್ಬೋದು, ಇನ್ನೊಂದು ವಿಚಾರದಾಗ ತಿಳ್ಕೊಂಡು ಮಾಡಿದರೆ ಅವರು ನಮಗಿಂತ ಹೆಚ್ಚಿನ ಮಟ್ಟಕ್ಕೂ ಬೆಳಿಬೋದು. ಓಕೆ. ಇನ್ನು ಈ ದಾಳಿಂಬೆ ವಿಷಯಕ್ಕೆ ಬಂದರೆ, ಈ ದಾಳಿಂಬೆ ಎಲ್ಲಿಂದ ತಂದ್ರಿ? ಯಾವ ವೆರೈಟಿ ಇದು? ಸರ್ ಜೈನ್ ಅವೆಲ್ಲ ಗಿಡ ಕೆಲವೊಬ್ರು ಹಾಕಿ ಎಲ್ಲ ಕಿತ್ತಾಕಿದ್ದಾರೆ. ಅದರಿಂದ ನಮಗೆ ಗುಲ್ಟಿನೇ ಉತ್ತಮ ಅನ್ನಿಸ್ತದೆ. ನಮಗೆ ಗುಲ್ಟಿ ಅವೆಲ್ಲ ಆದಷ್ಟು ಮಟ್ಟಿಗೂ ರೋಗ ಬಾಧೆಗೂ ಕಮ್ಮಿ. ಆಮೇಲೆ ಇದು ಬರೋಲ್ಲ, ಯಾವುದೋ ಬ್ಲೈಟ್ ಅಂತಾರಲ್ಲ, ಬ್ಲೈಟೂ ಬರೋಲ್ಲ. ಹಂಗಾಗಿ ನಮಗೆ ಗುಲ್ಟಿನೇ ಪಾಡ ಅನ್ನಿಸ್ತದೆ. ಓಕೆ. ಜೊತೆಗೆ ನಾಗರಾಜಣ್ಣರೇ, ಇಲ್ಲಿವರೆಗೂ ನೀವು ಔಷಧ ಎಷ್ಟು ಖರ್ಚು ಮಾಡ್ಕೊಂಡಿದ್ದೀರಿ? ಔಷಧ ಏನೇನು ಸ್ಪ್ರೇ ಮಾಡ್ತೀರಿ? ಸರ್ ಇದು ನಮ್ಮ ಪಪ್ಪಾಯಿಗೆ ಅಂದರೆ ಒಂದು 35,000 ಸ್ಪ್ರೇ ಮಾಡಿ. ಓಕೆ. 35,000 ಔಷಧ. ವೈರಸ್ಸು ಈ 15ರಲ್ಲಿ ಬರೋದಿಲ್ಲ, 15 ನಂಬರ್? ಸರ್ ವೈರಸ್ ನಮ್ಮ ಕನಸ್ದಾಗೂ ಕಾಣಬಾರ್ದು. ಓಕೆ. ನಮಗೆ ಕನಸ್ದಾಗೂ ಕಾಣಬಾರ್ದು 15ಕ್ಕೆ ಬಂದು. ನಮಗೇನು ಬಂದರೆ ಗಾಳಿ ಹೊಡೆತಕ್ಕೆ ಬೂದಿ ರೋಗ ಬೆಂಕಿ ರೋಗ ಮಾತ್ರ ಬರ್ಬೋದು ಸರ್, ಅಷ್ಟು ಬಿಟ್ಟರೆ ಏನೂ ಬರೋಲ್ಲ. ಈ ಮುಂಚೆ ನೀವೇನು ಬೆಳೆ ಹಾಕ್ತಿದ್ರಿ? ಸರ್ ನಾವು ಮೆಕ್ಕೆಜೋಳ, ಹತ್ತಿ, ಈರುಳ್ಳಿ, ರಾಗಿ. ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ, ಅದೇ ಮೆಕ್ಕೆಜೋಳ 3 ಎಕರೆಗೆ ಹಾಕಿದ್ರೆ ಖರ್ಚು ಎಷ್ಟು ಬರೋದು, ಲಾಭ ಎಷ್ಟು ಬರೋದು? ಸರ್ ಅದು ಮಾಮೂಲು ಹೆಚ್ಚು ಕಡಿಮೆ ಒಂದೊಂದು ಟೈಮು 30,000 ಗಟ್ಟಲೆ ಖರ್ಚು ಬರ್ತದೆ, ಒಂದು 80,000 ಬರ್ತದೆ. ಲಕ್ಷ ಅಂತ ಇಟ್ಕೊಳ್ಳೋಣ. ಅದು ನಿಮ್ಗೆ ಎಷ್ಟು ವರ್ಷ ಬೇಕಿತ್ತು? ಈಗ 12-13 ಲಕ್ಷ ತೆಗ್ದಿದ್ದೀರ. ಬರೀ ಇದನ್ನೇ ಮೆಕ್ಕೆಜೋಳದಲ್ಲೇ ತೆಗಿಲಿಕ್ಕೆ ಎಷ್ಟು ವರ್ಷ ಬೇಕಿತ್ತು? ಸರ್ ಮೆಕ್ಕೆಜೋಳದ ಯಾಕಂದ್ರೆ 16-17 ವರ್ಷ ಬೇಕು. ಓಕೆ. ಇದ್ರೆ ಸರ್ ಇದು ಹೆಂಗಂದ್ರೆ ಒಂಥರ ಜೂಜಿದ್ದಂಗೆ. ನಾಮಿಷನ್ ಫೈಲ್ ಮಾಡ್ಬೇಕು, ಗೆದ್ರೆ ಗೆಲಿಬೋದು, ಸೋತ್ರ ಸೋಲ್ಬೋದು. ಫಸ್ಟ್ ಆಫ್ ಆಲ್ ಅಂದರೆ ಸೋಲೋದನ್ನೇ ಯೋಚನೆ ಮಾಡಬಾರ್ದು, ಗೆಲಿತೀವನ್ನ ಆಟೋನೇ ಇರ್ಬೋದು. ನಾವು ಸ್ಟಾರ್ಟಿಂಗ್ ಗಿಡ ಹಾಕಿ ಅದಕ್ಕೆ ಗೊಬ್ಬರ ಹಾಕೋದು ಹೆಂಗೆ, ನಾವು ಔಷಧ ಹೊಡೆಯೋದು ಹೆಂಗೆ, ಗೊಬ್ಬರ ತಂದು ಹಾಕೋದು ಹೆಂಗೆ ಅಂದರೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಏನಿರಬೇಕು, ಆಮಿಷನ್ ಫೈಲ್ ಮಾಡಬೇಕು, ಗೆಲೆ ನಾವು ತಲೆ ಇರ್ಬೇಕು. ಈಗ ಬರೋ ಸೋಲೋದನ್ನ ಯೋಚನೆ ಮಾಡಿದ್ರೆ ಈ ಥರ ಬೆಳೆ ಬೆಳೆಯೋಕ್ಕಾಗಲ್ಲ. ಡಾಕ್ಟ್ರ್ ಕೊಡಿಸ್ತಕ್ಕಂಥ ಗಿಡದಾಗ ನಮಗೆ ಗಂಡು ಗಿಡ ಕಮ್ಮಿ ಇದೆ, ಕ್ವಾಲಿಟಿ ಸೇರಿ 6ರಿಂದ 8 ಗಿಡ ಇದೆ. ನೀವು ಹಾಕಿರೋ ಎಷ್ಟು ಗಿಡ ಟೋಟಲ್ಲು? ನಮ್ದು ಟೋಟಲ್ ಹಾಕಿರೋದು 1150. 1150 ಗಂಡು ಗಿಡ ಎಷ್ಟಿದೆ? 8 ಇದೆ. 8 ಅಲ್ಲ 6 ಅಷ್ಟೇ. ಓಕೆ. 6 ಗಿಡ ಇದೆ.
ಜೊತೆಗೆ ಇಲ್ಲಿವರೆಗೂ ನೀವು ಸ್ಪ್ರೇ ಎಷ್ಟು ಮಾಡ್ಕೊಂಡಿದ್ದೀರಿ, ಮೇಂಟೆನೆನ್ಸ್ ಏನೇನಿದೆ? ಸರ್ ಇದು ಹೆಚ್ಚು ಕಡಿಮೆ ನಾವು ಜುಲೈ ತಿಂಗಳಿಗೆ 5ರಲ್ಲೇ ಹಾಕಿದ್ವಿ. ಹೆಚ್ಚು ಕಡಿಮೆ ಮಳೆಗಾಲ ಹೋಗೋವರೆಗೆ ಸ್ಪ್ರೇ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ವಿತೌಟ್ ಬಿಸಿಲು ಬಂದಾಗ ಮಾಡಿಲ್ಲ. ಬಿಸಿಲು ಬಂದಾಗ ಅಂದರೆ ಅವಾಗ ಅದಕ್ಕೆ ಏನು ಗೊಬ್ಬರ ಕೊಟ್ಟು ನಾವು ಆರ್ಗ್ಯಾನಿಕ್ ಮಾಡ್ಕೊಂಡು ಇಲ್ಲ ಸಾವಯವ ಗೊಬ್ಬರ ಆಗಲಿ ಇಲ್ಲ ಜೀವಾಮೃತ ಆಗಲಿ ಈ ಥರ ಹಾಕಿ ಮಾಡಿದರೆ ನಮಗೆ ಔಷಧದ ಕಡಿತ ಕಮ್ಮಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.